ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಪಟ್ಟಣದಲ್ಲಿ ಸಮಾಜ ಸೇವಕ ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಸಂಭಾವ್ಯ ಅಭ್ಯರ್ಥಿಯಾದ ಕೆಎಂ ಮುನಿಯಪ್ಪನವರು ಸ್ಪರ್ಧಿಸಲಿದ್ದು ತಮ್ಮ ಅಭಿಮಾನಿ ಗೆಳೆಯರ ಬಳಗದ ಹೋಬಳಿ ಮಟ್ಟದ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಕಳೆದ 3-4 ವರ್ಷಗಳಿಂದ ಕ್ಷೇತ್ರದಲ್ಲಿ ನಿರ್ಗತಿಕರ, ಬಡವರ, ರೈತರ ಪಾಲಿಗೆ ಕಾಮಧೇನುವಾಗಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಕೆಲಸ ಮಾಡುತ್ತಿರುವ ಅವರು ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಮತ್ತು ರೈತರಿಗೆ ಅನುಕೂಲ ಕಲ್ಪಿಸಲು ಈ ಮಿನಿ ಸೇವಾ ಕೇಂದ್ರವನ್ನು ತೆರೆಯುವುದರ ಮೂಲಕ ಇನ್ನಷ್ಟು ಬಡವರಿಗೆ, ರೈತರಿಗೆ, ನಿರಾಶ್ರಿತರಿಗೆ ಹತ್ತಿರವಾಗುತ್ತಿದ್ದಾರೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಕಚೇರಿ ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಪಹಣಿ, ಎಂಆರ್ಇ ಶ್ರಮ್ ಕಾರ್ಡ್, ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಮತ್ತು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ನೀಡಿ ಗೌರವಿಸಿತು. ಜನರ ಕುಂದುಕೊರತೆಗಳನ್ನು ಬಗೆಹರಿಸಲು ಶ್ರಮಜೀವಿಯಾಗಿ ಕ್ಷೇತ್ರದಲ್ಲಿ ಶ್ರಮಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯದಶಮಿ ಹಬ್ಬದ ಪ್ರಯುಕ್ತ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡುವುದರ ಜೊತೆಗೆ ಸೀರೆಯನ್ನು ವಿತರಣೆ ಮಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಿರ್ಗತಿಕರ, ವೃದ್ಧರ, ರೈತರ ಮತ್ತು ಬಡವರ ಪರ ಕೆಲಸ ಮಾಡುವ ಉದ್ದೇಶವನ್ನು ನಾನು ಹೊಂದಿದ್ದು, ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವ ಕನಸು ಕಂಡಿದ್ದು, ನಾನು ನನ್ನ ಜನರಿಗೆ ನಿರಂತರವಾದ ಸಹಾಯ ಮಾಡುತ್ತೇನೆ ಎಂದರು. ಅವರು ಮಾಡಿದ ಕಾರ್ಯದಲ್ಲಿ ನಾವು ರಾಜಕಾರಣಗಳು ಸಹಾಯ ಮಾಡಬೇಕು, ಸೇವೆ ಮಾಡಬೇಕು, ಅವರ ಹೆಸರು ಧನ್ಯವಾದಗಳು ಹೆಸರಿರಬೇಕು ಅಂತ ಆದ್ದರಿಂದ ಎಲ್ಲರೂ ಆಸಕ್ತಿಗಳಲ್ಲಿ ಈಗಿನ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಹೆಣ್ಮಕ್ಕಳಿಗೆ ಕಾರ್ಯಕ್ರಮ ಮಾಡಿದ್ದಾರೆ. ನಿಮ್ಮ ಕೈಯಲ್ಲಿ ಕೆಲಸ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾದ ಮಂಜುನಾಥ್, ನಾಗರಾಜು, ವಿಸಿ ಮಂಜುನಾಥ್, ವಕೀಲರಾದ ನಾಗರಾಜು, ವಸಂತ್ ಕುಮಾರ್, ಗಿರೀಶ್, ಕಿರಣ್, ಬಿಟಿ ಗಿರೀಶ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರಾದ ಗೋವಿಂದ ರೆಡ್ಡಿ, ಕೆಂಪರಾಜು, ಮಂಜಣ್ಣ, ವೀರೇಶ್, ಆನಂದ್, ಹನುಮೇಶ್, ನರಸಿಂಹಮೂರ್ತಿ, ಕಾರ್ತಿಕ್, ವೆಂಕಟೇಶ್, ಶ್ರೀನಿವಾಸ್, ಸಿದ್ದರಾಜು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಚೇಂದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮದಲ್ಲಿ ಇವತ್ತು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಕಚೇರಿಯ ಉದ್ಘಾಟನೆಯ ಮುಖ್ಯ ಉದ್ದೇಶ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಕಂಪ್ಯೂಟರ್ ಪಾಣಿ ತಗೊಳ್ಳೋಕ್ಕೆ ಎಲ್ಲ ಕಡೆ ಹೋಗ್ಬೇಕಾಗತ್ತೆ. ಇಲ್ಲೇ ವ್ಯವಸ್ಥೆ ಮಾಡಬೇಕು. ಒಂದು MR ತಗೊಳ್ಳೋಕ್ಕೆ, ಪಾಣಿ ತಗೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಕಚೇರಿನ ಉಚಿತವಾಗಿ ಕಚೇರಿನ ಓಪನ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಈ ಭಾಗದ ರೈತರು, ನಮ್ಮ ಕಾರ್ಯಕರ್ತರು, ಪಕ್ಷ ಸಂಘಟನೆಗೆ ಎಲ್ಲರೂ ಒಗ್ಗೂಡಿ ಇಲ್ಲೇ ಬಂದು ಕೂತ್ಕೊಂಡು ಅವ್ರ ಕಷ್ಟ ಸುಖಗಳು ಹೇಳ್ಕೊಂಡು ಎಲ್ಲರಿಗೂ ಮುಂದಿನ ಆಗುವಗಳು ತಿಳಿಸಲಿ, ಎಲ್ಲರೂ ಒಗ್ಗಟ್ಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ಕಚೇರಿನ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ನಮ್ಮ
ದಾಸಗೌಡರು, ಮಂಜಣ್ಣ ಮತ್ತು ಇವರು ನಮ್ಮ ಗೌಡರು, ಇವ್ರು ಮೂರ್ತಿಯವರು ಇವರೆಲ್ಲ ಸೇರಿ ಇಲ್ಲಿ. ಆಮೇಲೆ ನಮ್ಮ ಗೋವಿಂದ ರೆಡ್ಡಿ ಅವರು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಗೋವಿಂದ ರೆಡ್ಡಿ ಅವರು ನಮ್ಮ ಆತ್ಮೀಯರು. ಆಮೇಲೆ ನಮ್ಮ ನಾಗರಾಜಣ್ಣನವರು ವಕೀಲರ ಸಂಘದ ಅಧ್ಯಕ್ಷರು, ನಮ್ಮ ಸಹೋದರರು ಆದ ನಮ್ಮ ನಾಗರಾಜಣ್ಣನವರು. ಆಮೇಲೆ ಕೋಡಲ ಹೋಬಳಿ ಅಧ್ಯಕ್ಷರಾದ ಮಂಜಣ್ಣನವರು ಇವರೆಲ್ಲ ಬಂದು ಇಲ್ಲಿ ಇವತ್ತು ನಮ್ಗೆ ಸಹಕರಿಸಿ ಮುಂದಿನ ದಿನಗಳಲ್ಲಿ ಪಕ್ಷನ ಸಂಘಟನೆ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಉದ್ದೇಶದಿಂದ ನಾವು ಈ ಕಚೇರಿನ ತೆರೆದಿದ್ದೀವಿ. ಎಷ್ಟು ಕಚೇರಿ ಓಪನ್ ಮಾಡಿದ್ದೀರಾ ಇಲ್ಲಿವರೆಗೂ 3 ಮಾಡಿದ್ದೇವೆ. ಎಲ್ಲೆಲ್ಲಿ? ಕೋಡಲದಲ್ಲಿ ಒಂದು ಮಾಡಿದ್ದೇವೆ, ಗೋವಿನಕೆರೆಯಲ್ಲಿ ಒಂದು ಮಾಡಿದ್ದೇವೆ, ಆಮೇಲೆ ಕುರುವಾರದಲ್ಲಿ ಒಂದು 20ನೇ ತಾರೀಕು ಆಗುತ್ತೆ. ಕೊರಟಗೆರೆ ಟೌನ್ನಲ್ಲಿ ಒಂದು ಮಾಡ್ಬೇಕಂದ್ರೆ ಕುರುವಾರದಲ್ಲಿ ಒಂದು ಮಾಡ್ಬೇಕಂದ್ರೆ 5 ಕಚೇರಿ ನಾವು ಇದು ತೆಗೆದು ಎಲ್ಲರಿಗೂ ಅನುಕೂಲ ಮಾಡೋಣ. ರೈತರಿಗೆ 5 ಕಚೇರಿಯಲ್ಲೂ ಪಾಣಿ ಉಚಿತವಾಗಿ ರೈತರಿಗೆ ಸೌಲಭ್ಯ ಮಾಡಿಕೊಡ್ತೀವಿ. ರೈತರಿಗೆ ಪಾಣಿ ಮುಟೇಶನ್ ಅಂತ ತಗೋಬೋದು ಅಂತ ಆ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ತೆರೆದಿರೋ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಅಲ್ಲ ರೇಷನ್ ಕಾರ್ಡ್ ಇರ್ಬೋದು, ಸರ್ಕಾರದಿಂದ ಕಿಸಾನ್ ಕಾರ್ಮಿಕರ ಕಾರ್ಡ್ ಇರ್ಬೋದು, ಇನ್ನು ಕ್ಯಾಶ್ ಇನ್ಕಮ್ ಕಾರ್ಡ್ ಇರ್ಬೋದು, ಈ ಶರ್ಮ ಕಾರ್ಡು, ಎಲ್ಲ ಕಾರ್ಡುಗಳನ್ನು ಇಲ್ಲೇ ಉಚಿತವಾಗಿ ಸಿಗಬೇಕು, ಎಲ್ಲರಿಗೂ ತಲುಪಬೇಕು ಅಂಥೇಳಿ ಸದುದ್ದೇಶದಿಂದ ನಾವು ಈ ಕಾರ್ಯ ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಇಲ್ಲಿ ಜನರಿಗೆ ಏನೇನು ಸವಲತ್ತುಗಳು ಸೇರಬೇಕು ಅಂಥ ಸವಲತ್ತುಗಳು ಸಲೀಸಾಗಿ ಅವರಿಗೆ ಈಸಿಯಾಗಿ ಉಚಿತವಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡುವುದರಿಗೆ ಹಾಗೂ ನಮ್ಮ ನಿಮ್ಮೆಲ್ಲರ ಇಂದಿನ ನಿಮ್ಮ ಮುಂದೆ ಆಸೆಗಳಿದ್ದಾರೆ. ಅವರಲ್ಲಿ ಜನಸಾಮಾನ್ಯರಿಗೆ ಏನು ಕಷ್ಟ ಅಥವಾ ಸಮಸ್ಯೆಗಳು ಏನು ಅದನ್ನು ಬಗೆಹರಿಸಿಕೊಳ್ಳುತ್ತಾರೆ. ಈ ನಿಮ್ಮ ಗ್ರಾಮದಲ್ಲಿ ಕಚೇರಿಯನ್ನು ಓಪನ್ ಮಾಡಿ ನಿಮ್ಮ ಮುಂದೆ ಅವರ ಉದ್ದೇಶ ಮುಂಬರುವ ಚುನಾವಣೆಯಲ್ಲಿ ಅವರು ಭಾರತೀಯ ಅಭ್ಯರ್ಥಿಯಾಗಿ, ಭಾರತೀಯ ಜನತಾ ಪಕ್ಷದ ಒಳ್ಳೆಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನಿಮ್ಮ ಸೇವೆಗೆ ಅವರು ಸಿದ್ಧರಾಗಿದ್ದಾರೆ ಎಂದು ತೋರಿಸಲಿಕ್ಕೆ ಇದು ಒಂದು ಸಣ್ಣ ಕಾರಣ. ನೀವೆಲ್ಲರೂ ಅವರನ್ನು ಗುರುಸಿ ಮುಂಬರುವ ಚುನಾವಣೆಗಳನ್ನು ಪ್ರಯತ್ನ ನಾನು ಸಮೇತ